ಪಶ್ಚಿಮ ಬಂಗಾಳ ವಿಧಾನಸಭೆ ಚುನಾವಣೆಯಲ್ಲಿ ಸೋತ ನಂತರ ಟಿಎಂಸಿ ಕಂಗಾಲಾಗಿದೆ. ಮಮತಾ ಬ್ಯಾನರ್ಜಿ ದಿಕ್ಕು ತೋಚದಂತಾಗಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲೇ ಟಿಎಂಸಿಯ ಸಂಸದರೇ ಮಮತಾ ಬ್ಯಾನರ್ಜಿಗೆ ಶಾಕ್ ಕೊಟ್ಟಿದ್ದು, ಆ ಶಾಕ್ಗೆ ಮಮತಾ ಬ್ಯಾನರ್ಜಿ ಟ್ವಿಸ್ಟ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ. ಟಿಎಂಸಿ ಸೋಲಿನ ಜೊತೆ ಸಮಸ್ಯೆ. ಶಾಸಕ ಸಂಸದರಿಂದಲೇ ಟಿಎಂಸಿಗೆ ದೊಡ್ಡ ಶಾಕ್. ಸೋನಿಯಾ ದೀದಿ ಭೇಟಿ ಘರ್ವಾಪ್ಸಿ ಆಗುತ್ತಾ? 2026ರ ಎಲೆಕ್ಷನ್ನಲ್ಲಿ ಮಮತಾ ಬ್ಯಾನರ್ಜಿ ಸೋತ್ರು. 15 ವರ್ಷಗಳ ನಂತರ ಅಧಿಕಾರ ಕಳ್ಕೊಂಡ್ರು. ಕೊನೆಗೆ ಬಿಜೆಪಿ ಕುತಂತ್ರದಿಂದಲೇ ಸೋತಿದ್ದೇನೆ ಅಂತ ಹೋರಾಡಿದ್ದ ಮಮತಾ ಬ್ಯಾನರ್ಜಿ ಕೊನೆಗೆ ಸೈಲೆಂಟ್ ಆಗಿ ಸೋಲೊಪ್ಪಿಕೊಂಡ್ರು. ಮತ್ತೆ ಪಕ್ಷವನ್ನ ಬಲಪಡಿಸೋಕೆ ಮುಂದಾದ್ರು. ತಪ್ಪುಗಳನ್ನ ತಿದ್ದಿಕೊಂಡು ತಳಮಟ್ಟದಿಂದಲೇ ಪಕ್ಷ ಸಂಘಟನೆಗೆ ಆದ್ಯತೆ ನೀಡಿದ್ರು. ಇನ್ನೇನು ಎಲ್ಲ ಸರಿ ಹೋಗುತ್ತೆ, ಪಕ್ಷ ಮತ್ತೆ ಫಿನಿಕ್ಸ್ ಹಕ್ಕಿಯಂತೆ ಎದ್ದು ಬರುತ್ತೆ ಅಂತ ಅಂದ್ಕೊಳ್ತಾ ಇರೋವಾಗಲೇ ದೀದಿಗೆ ದೊಡ್ಡ ಶಾಕ್ ಸಿಕ್ಕಿದೆ. ಆ ಶಾಕ್ ಕೊಟ್ಟಿದ್ದು ಯಾರು ಗೊತ್ತಾ? ಅದೇ ಟಿಎಂಸಿಯ ಶಾಸಕರು ಮತ್ತು ಸಂಸದರು. ಸೋತಿದ್ದೂ ಆಯ್ತು, ದೀದಿಗೆ ಮುಖಭಂಗವೂ ಆಯಿತು. 15 ವರ್ಷಗಳ ಆಡಳಿತ ಅಂತ್ಯವಾದ ಮೇಲೆ ಮಮತಾ ಬ್ಯಾನರ್ಜಿ ಅಕ್ಷರಶಃ ಕಂಗಾಲಾದ್ರು. ಆದ್ರೆ 15 ವರ್ಷಗಳ ಆಡಳಿತಾವಧಿಯಲ್ಲಿ ಮಮತಾ ಬ್ಯಾನರ್ಜಿ ಕೆಲವು ತಪ್ಪುಗಳನ್ನು ಮಾಡಿದ್ರು. ಜನರ ಆಕ್ರೋಶಕ್ಕೂ ಗುರಿಯಾದ್ರು. ಕೆಲವು ತಪ್ಪುಗಳು ಜನರನ್ನ ಕೆರಳಿಸಿದ್ದು. ಆದ್ದರಿಂದಲೇ 2026ರ ಚುನಾವಣೆಯಲ್ಲಿ ಹೀನಾಯ ಸೋಲನ್ನ ಮಮತಾ ಬ್ಯಾನರ್ಜಿ ಅನುಭವಿಸಬೇಕಾಯಿತು. ಅಧಿಕಾರ ಕಳ್ಕೋಬೇಕಾಯ್ತು. ಇದೆಲ್ಲ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಮಮತಾ ಬ್ಯಾನರ್ಜಿ ತನ್ನ ಪಕ್ಷದ ನಾಯಕರನ್ನೇ ಕಡೆಗಣಿಸಿದ್ರಂತೆ. ತಮ್ಮ ಸಂಬಂಧಿ ಅಭಿಷೇಕ್ ಬ್ಯಾನರ್ಜಿಗಾಗಿ ಬೇರೆ ನಾಯಕರ ಕಡೆಗೆ ನಿರ್ಲಕ್ಷ್ಯ ತೋರಿದ್ರಂತೆ. ಇದು ಟಿಎಂಸಿ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿದ್ದು, ಈಗ ಅವರೆಲ್ಲ ನಿಮ್ಮ ಪಕ್ಷನೇ ಬೇಡ ಅಂತಿದ್ದಾರೆ. ಬೇಡ ಅಂತಿರೋರೆಲ್ಲ ಎನ್ಡಿಎ ಒಕ್ಕೂಟದ ಕಡೆಗೆ ಹೋಗ್ತಿದ್ದಾರಂತೆ, ಬಿಜೆಪಿ ಸೇರ್ತಿದ್ದಾರಂತೆ. ಶಾಸಕರು ರೆಬೆಲ್, ಸಂಸದರು ರೆಬೆಲ್. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿಯ ಶಾಸಕರು ರೆಬೆಲ್ ಆಗಿದ್ದಾರೆ, ಸಂಸದರು ರೆಬೆಲ್ ಆಗಿದ್ದಾರೆ. ನಮ್ಗೆ ಮಮತಾ ಬ್ಯಾನರ್ಜಿ ನಾಯಕತ್ವ ಬೇಡವೇ ಬೇಡ ಅಂತಿರೋ ಅವರೆಲ್ಲ ಎನ್ಡಿಎಗೆ ಬೆಂಬಲ ನೀಡೋಕೆ ಮುಂದಾಗಿದ್ದಾರೆ. ಇದರಿಂದ ಪಕ್ಷ ನಿಷ್ಠರು ಮತ್ತು ಬಂಡಾಯ ಎದ್ದವರು ಅನ್ನೋ ರೀತಿಯಲ್ಲಿ ಪಕ್ಷ ಇಬ್ಬಾಗವಾಗಿದೆ. ಹೇಗಿದೆ ಗೊತ್ತಾ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಸ್ಥಿತಿ ಅಂತೀರಾ? ಇಲ್ಲಿದೆ ನೋಡಿ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಇಬ್ಬಾಗವಾಗಿದೆ. 80 ಟಿಎಂಸಿ ಶಾಸಕರಲ್ಲಿ 58 ಮಂದಿ ರೆಬೆಲ್ ಆಗಿದ್ದು, ಅವರ ನೇತೃತ್ವವನ್ನ ಋತುಬ್ರತಾ ಬ್ಯಾನರ್ಜಿ ವಹಿಸಿಕೊಂಡಿದ್ದಾರೆ. ಇದರ ಜೊತೆಗೆ ದೀದಿ ತುರ್ತು ಸಭೆಗೆ 8 ಶಾಸಕರು ಮಾತ್ರ ಭಾಗಿಯಾಗಿದ್ದು, ಬಂಡಾಯ ಸ್ಪಷ್ಟವಾಗಿ ಗೋಚರಿಸಿದೆ. ಅಷ್ಟೇ ಅಲ್ಲದೆ 28 ಟಿಎಂಸಿ ಸಂಸದರಲ್ಲಿ 20 ಮಂದಿ ಬಂಡಾಯ ಎದ್ದಿದ್ದು, ಅವರಿಗೆಲ್ಲ ಕಾಕೋಲಿ ಘೋಷ್ ದಸ್ತಿದಾರ್ ನೇತೃತ್ವ ವಹಿಸಿದ್ದಾರೆ. ಕೆಲವು ರಾಜ್ಯಸಭಾ ಸಂಸದರು ಟಿಎಂಸಿ ವಿರುದ್ಧ ರೆಬೆಲ್ ಆಗಿದ್ದು, 22ಕ್ಕೂ ಹೆಚ್ಚು ಮಂದಿ ಎನ್ಡಿಎ ಕಡೆಗೆ ಒಲವು ತೋರಿದ್ದಾರೆ. ಇಂಡಿಯಾ ಬಣದತ್ತ ಕೈಚಾಚಿದ ದೀದಿ. ಐವತ್ತೆಂಟು ಮಂದಿ ಶಾಸಕರು, 20 ಮಂದಿ ಸಂಸದರು, ಇವರೆಲ್ಲ ಹೋದ್ರೆ ಪಕ್ಷ ಉಳಿಯೋದುಂಟ? ಖಂಡಿತ ಕಷ್ಟ. ಇದನ್ನೆಲ್ಲ ಅರಿತ ಮಮತಾ ಬ್ಯಾನರ್ಜಿ ಒಂದು ಪ್ಲಾನ್ ಮಾಡಿದ್ದಾರೆ. ಪಕ್ಷವನ್ನ ಉಳಿಸಿಕೊಳ್ಳುವುದಕ್ಕಾಗಿ ಮೊದಲಿದ್ದ ಇಂಡಿಯಾ ಬಣದತ್ತ ದೀದಿ ಕೈಚಾಚಿದ್ದಾರೆ. ಮಮತಾ ಬ್ಯಾನರ್ಜಿ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿದ್ದು, ಮತ್ತೆ ಇಂಡಿಯಾ ಬಣಕ್ಕೆ ಸೇರಿಸಿಕೊಳ್ಳುವುದಕ್ಕೆ ಸೋನಿಯಾ ಗಾಂಧಿ ಆಸಕ್ತಿ ವಹಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಸದ್ಯಕ್ಕೆ ಮಾತುಕತೆಗಳು ನಡೀತಾ ಇದ್ದು, ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ಮಮತಾ ಬ್ಯಾನರ್ಜಿ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾರೆ. ಇದು ಒಳ್ಳೆಯ ಫಲ ಕೊಡಬಹುದು ಅಂತಾನೆ ಹೇಳಲಾಗ್ತಿದೆ. ಕಾಂಗ್ರೆಸ್ನೊಂದಿಗೆ ಟಿಎಂಸಿ ವಿಲೀನವಾಗುತ್ತಾ? ಮಮತಾ ಬ್ಯಾನರ್ಜಿ ಮೂಲತಃ ಕಾಂಗ್ರೆಸ್ನವರು. 1998 ಜೂನ್ 1ರಂದು ಕಾಂಗ್ರೆಸ್ನಿಂದ ಹೊರಬಂದು ಟಿಎಂಸಿ ಕಟ್ಟಿದ ಮಮತಾ ಬ್ಯಾನರ್ಜಿ ಆ ಟೈಮಲ್ಲಿ ಪಶ್ಚಿಮ ಬಂಗಾಳದ ಹಿತಾಸಕ್ತಿ ಕಾಪಾಡಲು ಟಿಎಂಸಿ ಕಟ್ಟುತ್ತಿದ್ದೇನೆ ಅಂತ ಹೇಳಿದ್ರು.
1977ರಿಂದ ಬಂಗಾಳದಲ್ಲಿ ದರ್ಬಾರ್ ನಡೆಸುತ್ತಿದ್ದ ಸಿಪಿಎಂ ವಿರುದ್ಧ ಸಮರ ಸಾರಿದ್ದ ಮಮತಾ ಬ್ಯಾನರ್ಜಿ 1998ರಲ್ಲಿ ಎನ್ಡಿಎ ಮೈತ್ರಿಕೂಟ ಸೇರಿ ಲೋಕಸಭೆ ಎಲೆಕ್ಷನ್ಗೆ ಸ್ಪರ್ಧಿಸಿ 7 ಸೀಟ್ ಗೆದ್ದಿದ್ದರು. ವಾಜಪೇಯಿ ಸರ್ಕಾರದಲ್ಲಿ ರೈಲ್ವೆ ಸಚಿವೆಯಾಗಿದ್ದ ಮಮತಾ ಬ್ಯಾನರ್ಜಿ ನಂತರ ಎನ್ಡಿಎ ತೊರೆದು ನಂತರ ಹಲವಾರು ವರ್ಷಗಳಾದ್ಮೇಲೆ ಸ್ವಂತ ಬಲದಿಂದ ಟಿಎಂಸಿಯನ್ನ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ತಂದ್ರು. ಈಗ ಅದೇ ಮಮತಾ ಬ್ಯಾನರ್ಜಿ ತಮ್ಮ ಟಿಎಂಸಿ ಪಕ್ಷವನ್ನ ಕಾಂಗ್ರೆಸ್ ಜೊತೆಗೆ ವಿಲೀನ ಮಾಡಲಿದ್ದಾರೆ ಅಂತ ಹೇಳಲಾಗ್ತಿದೆ. ಕಾಂಗ್ರೆಸ್ ಜೊತೆಗೆ ಟಿಎಂಸಿ ವಿಲೀನವಾದ್ರೆ ಯಾರಿಗೆ ಲಾಭ? ಕಾಂಗ್ರೆಸ್ಗೆ ಟಿಎಂಸಿಯನ್ನ ತನ್ನೊಂದಿಗೆ ವಿಲೀನ ಮಾಡಿಕೊಳ್ಳುವುದರ ಬಗ್ಗೆ ಚರ್ಚೆಗಳು ನಡೆಯುತ್ತಿವೆ. ಈಗ ಸದ್ಯಕ್ಕೆ ಟಿಎಂಸಿಯಲ್ಲಿ ನಿಷ್ಠಾವಂತರೇ ಇದ್ದು ಅವರು ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸೋದ್ರಿಂದ ಪಕ್ಷದ ಸಂಘಟನೆ ಚೆನ್ನಾಗಿರುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರದಲ್ಲಿರೋ ಬಿಜೆಪಿ ವಿರುದ್ಧ ಪರಿಣಾಮಕಾರಿಯಾದ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸೋದು ಸಾಧ್ಯವಾಗುತ್ತೆ ಎನ್ನಲಾಗ್ತಿದೆ.